ಸಿಐಡಿ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತು. 20,000 ಪೇಜ್ ಇದೆಯಂತೆ, 22,000 ಪೇಜ್ ಇದೆ ಚಾರ್ಜ್ ಶೀಟ್. ಇದರ ತನಿಖೆಗೆ SIT ಅನ್ನು ರಚಿಸಲಾಗಿತ್ತು. 2023ರ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಆಳಂದದಲ್ಲಿ ಮತಗಳನ್ನು ಅಂದರೆ ವೋಟರ್ ಲಿಸ್ಟ್ನಿಂದ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿಸುವುದಕ್ಕೊಂದು ಪ್ರಯತ್ನ ನಡೆದಿತ್ತು. ಹತ್ತತ್ರ 6,000 ಓಟು, 5,994 ಓಟ್ಗಳನ್ನು ಡಿಲೀಟ್ ಮಾಡುವ ಒಂದು ಪ್ರಯತ್ನ ನಡೆದಿತ್ತು. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರುಗಳು ಸ್ಥಳೀಯ ಮುಖಂಡರುಗಳು ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ BR ಪಾಟೀಲ್ರನ್ನ ಅಲರ್ಟ್ ಮಾಡ್ತಾರೆ, ಡಿಲೀಟ್ ಆಗ್ತಾ ಇದ್ದಾವೆ ನೋಡಿ ಓಟುಗಳು ಅಂತ. ಅಲ್ಲಿನ ಚುನಾವಣಾಧಿಕಾರಿ ಸ್ಥಳೀಯ ತಹಶೀಲ್ದಾರ್ ಆಗಿರ್ತಾರೆ. ತಹಶೀಲ್ದಾರರಿಗೆ BR ಪಾಟೀಲ್ರು ಕಂಪ್ಲೇಂಟ್ ಮಾಡ್ತಾರೆ, ತಹಶೀಲ್ದಾರರು ಪೊಲೀಸ್ ಕಂಪ್ಲೇಂಟ್ ಮಾಡಿರ್ತಾರೆ. ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. BJP ಅಭ್ಯರ್ಥಿಯಾಗಿದ್ದ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷ ಸೇರಿದಂತೆ 7 ಜನ ಇದರಲ್ಲಿ ಆರೋಪಿಗಳು ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 7 ಜನ ಆರೋಪಿಗಳು. ಅಲ್ಲೊಬ್ಬ ಅಕ್ರಮ್ ಪಾಷಾ, ಹೌದು ಅಕ್ರಮ್ ಪಾಷಾ ಒಂದು ಕಾಲ್ ಸೆಂಟರ್ ನಡೆಸ್ತಾ ಇದ್ನಂತಲ್ಲಿ ಕಲಬುರಗಿಯಲ್ಲಿ. ಆತನಿಗೆ ಇವರು ಒಂಥರ ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಟಿದ್ರಂತೆ ಚಾರ್ಜ್ ಶೀಟ್ ಪ್ರಕಾರ. ಒಂದು ಹೆಸರು ಡಿಲೀಟ್ ಮಾಡಿದ್ರೆ 80 ರೂಪಾಯಿ, ಒಂದು ಹೆಸರು ಡಿಲೀಟ್ ಆದರೆ 80 ರೂಪಾಯಿದಂಗೆ ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಟಿದ್ರಂತೆ. ಅದೊಂದು ಪ್ರಾಸೆಸ್ ಇರುತ್ತೆ ಹೆಸರುಗಳನ್ನು ಡಿಲೀಟ್ ಮಾಡೋದಕ್ಕೆ. ಅಂದರೆ ಇಂಥವರು ತಮ್ಮ ನಂಬರ್ ಹಾಕಬೇಕು, ಹೆಸರು ಹಾಕಬೇಕು, ನಾವು ಇಂಥವರು ಇಲ್ಲ ಅಥವಾ ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಅದೆಲ್ಲ ಹೇಳಿ ಇದನ್ನು ಡಿಲೀಟ್ ಮಾಡೋದಕ್ಕೆ ಹಾಕ್ತೀವಿ ಅಂತ ಅಫಿಷಿಯಲಿ ಗೊತ್ತಾಗಬೇಕು ಯಾರು ಹಾಕ್ತಿದ್ದಾರೆ ಇದನ್ನು ಅಂತ. ಆವಾಗ ಎಲೆಕ್ಷನ್ ಕಮಿಷನ್ನಿಂದ ಮೊಬೈಲ್ಗೆ OTP ಹೋಗುತ್ತೆ. ಆ OTP ತೆಗೆದುಕೊಡೋದಕ್ಕೆ ಕಲ್ಕತ್ತಾದಲ್ಲಿ ಒಬ್ಬರನ್ನ ವ್ಯವಸ್ಥೆ ಮಾಡಿದ್ರಂತೆ. ಆ OTP ಕೊಡೋದಕ್ಕೆ 10 ರೂಪಾಯಿ ಕೊಡ್ತಿದ್ರಂತೆ ಒಂದು OTPಗೆ. ಬಟ್ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಮಾತ್ರ ಇದು ರಾಜಕೀಯ ಪ್ರೇರಿತ, ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆಯಲ್ಲಿ ಮಾತಾಡೋಕ್ಕೆ ಸಿಗಲಿ ಅಂತ ಅರ್ಜೆಂಟಾಗಿ ಚಾರ್ಜ್ ಶೀಟ್ ಹಾಕಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.